ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಐಕಿಯಾ ಹೋಗಿದ್ದೆ ನಾನು. ಐಕಿಯಾದಲ್ಲಿ ಯಾವ್ಯಾವ ಗಿಡಗಳಿದ್ದಾವೆ, ಆಮೇಲೆ ಪಾಟ್ ಯಾವ ರೀತಿ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವೇ ಬೆಂಗಳೂರವರಾಗಿದ್ದರೆ ಈ ಐಕಿಯಾನ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ಮನಿ ಪ್ಲ್ಯಾಂಟ್, ಇಂಡೋರ್ ಪ್ಲ್ಯಾಂಟ್ಸನ್ನು ಇಲ್ಲಿ ಹೆಚ್ಚಾಗಿ ಇಟ್ಟಿದ್ದಾರೆ. ಔಟ್ಡೋರ್ ಪ್ಲ್ಯಾಂಟ್ಸ್ ಕಡಿಮೆ ಇದೆ ಇವ್ರ ಹತ್ರ. ಯಾಕಂದರೆ ಅವರು ಒಳಗಡೆ ಇಟ್ಟು ಮಾರಬೇಕಲ್ವ, ಹಾಗಾಗಿ ಇಲ್ಲಿ ಮನಿ ಪ್ಲ್ಯಾಂಟು ಒಂದು 2 ಥರ ಇತ್ತು. ಪೆಪರೋಮಿಯಾ ಪ್ಲ್ಯಾಂಟು, ಆಮೇಲೆ ಅರೇಕಾ ಪಾಮ್. ಇದು ಅರೇಕಾ ಪಾಮ್ ಸಣ್ಣದಿದೆ, ಮೋಸ್ಟ್ಲಿ ಇದು ದೊಡ್ಡದಾಗಲ್ಲ ಅಂತ ಅನಿಸುತ್ತೆ. ಡ್ವಾರ್ಫ್ ವೆರೈಟಿ ಬರ್ತಾವಲ್ಲ, ಆ ರೀತಿಯಾದಂಥದ್ದು. ರೇಟು ಸ್ವಲ್ಪ ಇಲ್ಲಿ ಬೆಂಗಳೂರು ರೇಟು ಕರೆಕ್ಟಾಗಿದೆ ಇಲ್ಲಿ. ಇದು ಎಲ್ಲ 200 ರೂಪಾಯಿ, 100 ರೂಪಾಯಿಗೆಲ್ಲ ಇದು ಮನಿ ಪ್ಲ್ಯಾಂಟ್ ಸಿಗುತ್ತೆ ಇಲ್ಲಿ. ಪೆಪರೋಮಿಯಾ ಪ್ಲ್ಯಾಂಟ್ ಕೂಡ ಅಷ್ಟೇ. ಅಂದರೆ ಪಾಟ್ ಸೈಜ್ ಮೇಲೆ ಅವರು ರೇಟ್ಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಬ್ಯಾಂಬೋ ಪ್ಲ್ಯಾಂಟನ್ನು ಇಟ್ಟಿದ್ದಾರೆ ನೋಡಿ, ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಟಿದ್ದಾರೆ. ಚಿಕ್ಕದಿದೆ ಗಾಜಿನ ಬಾಟ್ಲು. ಇದು ಎಲ್ಲನೂ ತುಂಬಾ ಚೆನ್ನಾಗಿದ್ದಾವೆ, ಹೆಲ್ದಿಯಾಗಿದೆ ಇದೆಲ್ಲ. ಇದಕ್ಕೇನಂದರೆ 179 ರೂಪಾಯಿ ಒಂದಕ್ಕೆ. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನಾವು ಕಲೆಕ್ಟ್ ಮಾಡ್ಕೋಬೋದು ಇದರಲ್ಲಿ. ನನಗೆ ಅದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಅನಿಸ್ತು. ಯಾಕಂದರೆ ನಾನು ಹೊರಗಡೆ ಬೇರೆ ಕಡೆ ನರ್ಸರಿಗಳೆಲ್ಲ ಕೇಳಿದ್ದೀನಿ, ಸ್ವಲ್ಪ ಕಾಸ್ಟ್ಲಿ ಇದೆ ಅದು. 300 ರೂಪಾಯಿಗೆ ಒಂದು ಮಾರ್ತಾರೆ, ಇಲ್ಲಿ 179ಗಿತ್ತು. ಆಮೇಲೆ ಇದೆಲ್ಲ ಪಾಟ್ಸ್ ನೋಡಿ, ಒಂದಿಷ್ಟು ಇದರಲ್ಲಿ ಸೆರಾಮಿಕ್ ಇದ್ದಾವೆ, ಆಮೇಲೆ ಒಂಥರ ಫೈಬರ್ ಇದೆ ಇವ್ರ ಹತ್ರ, ಆ ಥರದ ಮಟೀರಿಯಲ್ ಕೂಡ ಇದೆ. ಇದು ನೋಡಿ, ನೀರು ಹಾಕೋದು. ನನಗಿದು ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಅನಿಸ್ತು ನನಗೆ. ನೀರು ಹಾಕೋಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ. ಹಾಗೆ ಸ್ಟ್ಯಾಂಡ್ ಕೂಡ ಇಟ್ಟಿದ್ದಾರೆ. ಸ್ಟ್ಯಾಂಡ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸ್ತು, ಯಾಕಂದರೆ ನಾನು ಮೀಶೋನಲ್ಲಿ ತರಿಸಿದ್ದು 49 ರುಪೀಸ್ಗೆ ಒಂದು. ಇದೇ ಥರ ಕ್ವಾಲಿಟಿನೇ ಇದೆ ಅದು ಕೂಡ, ಅದೇನು ಪೂರ್ತಿ ಚೆನ್ನಾಗಿಲ್ಲ ಅಂತ ಅಲ್ಲ. ಆಮೇಲೆ ಇಲ್ಲಿ ಆ್ಯಂಥೋರಿಯಂ ಗಿಡಗಳನ್ನು ಇಟ್ಟಿದ್ದಾರೆ ನೋಡಿ. ಇದು ಎಲ್ಲ 600-800 ರೂಪಾಯಿ ಎಲ್ಲ ಇತ್ತು ಇದು ಆ್ಯಂಥೋರಿಯಮ್ಮು. ಸ್ವಲ್ಪ ಪಾಟ್ ದೊಡ್ಡದಿದೆ, ಗಿಡ ಕೂಡ ದೊಡ್ಡದಿದೆ. 600-800 ಈ ರೀತಿಯಾಗಿದೆ. ಇಲ್ಲಿ ಕೂಡ ಪೆಪರೋಮಿಯಾ ಪ್ಲ್ಯಾಂಟೇ ಇದು, ಅದರಲ್ಲೇ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಇದನ್ನು ಕೂಡ ಅವರು ಇಟ್ಟಿದ್ದಾರೆ. ಇದರಲ್ಲಿ ನೋಡಿ, ಟ್ರೇನಲ್ಲಿ ಒಂದಿಷ್ಟು ಸೆಕ್ಷನ್ ಮಾಡಿಬಿಟ್ಟು ಅದರಲ್ಲಿ ಅವರು ಇಟ್ಟಿದ್ದಾರೆ. ಅಂದರೆ ನೀರು ಕೆಳಗಡೆ ಟ್ರೇನಲ್ಲಿ ನೀರು ಹಾಕಿ ಇಟ್ಟಿರ್ತಾರೆ. ಆಮೇಲೆ ಇಲ್ಲಿ ಎಲ್ಲ ಬ್ಯಾಂಬೋ ಗಿಡಗಳನ್ನು ಹಚ್ಚಿಟ್ಟಿದ್ದಾರೆ ನೋಡಿ. ಇದು ಕೂಡ ಅಷ್ಟೇ, ಬ್ಯಾಂಬೋ ಗಿಡಗಳನ್ನು ಕೂಡ ಅವರು ಕೋಕೋಪೀಟಲ್ಲೇ ಹಾಕಿಟ್ಟಿರೋದು. ಇಲ್ಲಿ ಸಣ್ಣ ಸಣ್ಣದು ಆ್ಯಂಥೋರಿಯಂ ಗಿಡಗಳು ಇಟ್ಟಿದ್ದಾರೆ. ಒಂದಿಷ್ಟು ಇಂಡೋರ್ ಪ್ಲ್ಯಾಂಟ್ಸ್, ಅಂದರೆ ಈಗ ರಬ್ಬರ್ ಪ್ಲ್ಯಾಂಟ್ ಇದೆ, ಎಲ್ಲ ಬ್ಲ್ಯಾಕಿಶಲ್ಲಿ ಇದ್ದಾವೆ ಇಲ್ಲಿ ರಬ್ಬರ್ ಪ್ಲ್ಯಾಂಟ್ಸು. ಇಲ್ಲಿ ಏನಂದರೆ ದೊಡ್ಡದಿದೆ ಐಕಿಯಾ, ಅಲ್ಲಲ್ಲಿ ಕೆಲವೊಂದು ಗಿಡಗಳನ್ನು ಪಾಟ್ಗಳನ್ನು ಇಟ್ಟಿದ್ದಾರೆ ಅವರು, ಒಂದೇ ಕಡೆ ಎಲ್ಲನೂ ಇಟ್ಟಿಲ್ಲ. ನಾನು ಎಲ್ಲೆಲ್ಲಿ ಗಿಡಗಳು ಕಾಣ್ತೋ ಅಲ್ಲಿ ಪಾಟ್ಗಳಿತ್ತೋ ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ ಗಿಡ. ಇದರ ಹೆಸರು ನನಗೆ ಗೊತ್ತಿಲ್ಲ, ನೆನಪಿಲ್ಲ, ನಾನು ಅಲ್ಲಿ ಓದಿದ್ದೆ, ನೆನಪಿಲ್ಲ ನನಗೆ. ಹಾಗೆ ಬ್ಯಾಂಬೋ ಗಿಡ ನೋಡಿ, ಇಲ್ಲೂ ಕೂಡ ಇಟ್ಟಿದ್ದಾರೆ. ಇದು ಸ್ವಲ್ಪ ದೊಡ್ಡದಿದೆ. ಇದಕ್ಕೆ 2000 ಏನೋ ಇತ್ತು ಅಲ್ಲಿ. ಇದು ಎಲ್ಲನೂ ಅವರು ಕೋಕೋಪೀಟಲ್ಲಿ ಹಾಕಿಟ್ಟಿದ್ದಾರೆ. ಆಮೇಲೆ ಈ ಗಿಡಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಲೈಟ್ ಕಲರ್ ಸ್ವಲ್ಪ ಚೇಂಜ್ ಇದೆ. ನಾವು ಮೊದಲೆಲ್ಲ ಮನೆಯಲ್ಲಿ ಯೂಸ್ ಮಾಡ್ತಿದ್ವಿ ನೋಡಿ, 60 ವೋಲ್ಟ್ ಬಲ್ಪ್, ಆ ಕಲರಲ್ಲಿ ಇದೆ, ಗೋಲ್ಡನ್ ಕಲರಲ್ಲಿ. ಮೋಸ್ಟ್ಲಿ ಆ ಬೆಳಕಿಗೆ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ಆಮೇಲೆ ಇಲ್ಲೆಲ್ಲ ಸೆರಾಮಿಕ್ ಪಾಟ್ಗಳನ್ನು ಇಟ್ಟಿದ್ದಾರೆ. ಸೆರಾಮಿಕ್ ಅಲ್ಲ, ಸಾರಿ, ಮಣ್ಣಿನ ಪಾಟ್ಗಳದೆಲ್ಲ. ನಾನೀಗ ತೋರಿಸಿದ್ನಲ್ಲ ಆ ಕಲರಲ್ಲಿರೋದು. ಆಮೇಲೆ ಇಲ್ಲೊಂದು ಕಡೆ ಇಟ್ಟಿದ್ರು ರಬ್ಬರ್ ಪ್ಲ್ಯಾಂಟು, ಬ್ಲ್ಯಾಕ್ ಮತ್ತು ಇಲ್ಲಿ ವೆರಿಗೇಟೆಡ್, ಇದು 2 ಇತ್ತು ಇಲ್ಲಿ. ಆಮೇಲೆ ಬ್ಯಾಂಬೋ ಗಿಡಗಳು. ಆದಷ್ಟು ಇಂಡೋರ್ ಪ್ಲ್ಯಾಂಟ್ಸನ್ನೇ ಅವರು ಇಲ್ಲಿ ಮಾರಕ್ಕಿಟ್ಟಿದ್ದಾರೆ ಹೆಚ್ಚಾಗಿ. ಯಾಕಂದರೆ ಇಲ್ಲಿ ಹೊರಗಡೆ ಯಾವುದೇ ಥರ ಅವರು ಸೇಲ್ ಮಾಡಲ್ಲ, ಒಳಗಡೆನೇ ಮಾಡೋದಲ್ವ, ಹಾಗಾಗಿ. ಇಲ್ಲೂ ಕೂಡ ಆ್ಯಂಥೋರಿಯಂ ಗಿಡ, ಆಮೇಲೆ ಇನ್ನೊಂದು ಪೆಪರೋಮಿಯಾ ಪ್ಲ್ಯಾಂಟ್ ಕೂಡ ಇಟ್ಟಿದ್ರು ಅವರು. ಇಲ್ಲಿ ಮೇಲೆ ಸ್ವಲ್ಪ ಸಣ್ಣದಾಗಿರುವಂಥ ಪಾಟ್ ಇಟ್ಟಿದ್ದಾರೆ, ಕೆಳಗಡೆ ಸ್ವಲ್ಪ ದೊಡ್ಡದಾಗಿರುವಂಥ ಪಾಟ್ಗಳನ್ನು ಇಟ್ಟಿದ್ದಾರೆ. ಇದು ಎಲ್ಲ ಆ್ಯಂಥೋರಿಯಂ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಯಾಕಂದರೆ ಹೊರಗಡೆ ಎಲ್ಲ 300-400 ರೂಪಾಯಿಗೆ ಸಿಗುತ್ತೆ, ಇದು 600-800 ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ,
ಇಲ್ಲಿ ಗಿಡಗಳನ್ನ ಇಟ್ಟಿದ್ದಾರೆ. ಇಲ್ಲೊಂದಿಷ್ಟು ಸ್ಪೈಡರ್ ಪ್ಲ್ಯಾಂಟ್ ಇಟ್ಟಿದ್ದಾರೆ. ಇದು ಗ್ರೀನಿಷ್ ಕಲರಲ್ಲಿದೆ ಸ್ಪೈಡರ್ ಪ್ಲ್ಯಾಂಟು. ಆಮೇಲೆ ಆ್ಯಂಥೋರಿಯಂ ಪ್ಲ್ಯಾಂಟು, ಹಾಗೆ ಪಾಟ್ಗಳಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ವೆರೈಟಿನಲ್ಲಿ ಸಿಗುತ್ತೆ ನಿಮಗೆ. ಪ್ಲಾಸ್ಟಿಕ್ ಪಾಟ್ ಸಿಗುತ್ತೆ, ಪ್ಲಾಸ್ಟಿಕ್ಕಲ್ಲೇ ಚೆನ್ನಾಗಿರೋ ಫೈಬರ್ ಟೈಪ್ ಇದೆ, ಆ ಥರದ್ದು ಸಿಗುತ್ತೆ. ಸೆರಾಮಿಕಲ್ಲಿ ಸಿಗುತ್ತೆ. ಸೆರಾಮಿಕಲ್ಲೂ ಕೂಡ ಒಂದು 2-3 ಥರ ಇದ್ದಾವೆ ಇವ್ರ ಹತ್ರ. ಆ ಥರದ್ದು ಕೂಡ ಅವರು ಇಟ್ಟಿದ್ದಾರೆ ನೋಡಿ. ಇದು ಒಂಥರ ಪ್ಲಾಸ್ಟಿಕ್ ಪಾಟು, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ವಿತ್ ಲಿಡ್ ಕೆಳಗಡೆ ಇಡೋಕ್ಕೆ ಪ್ಲೇಟ್ ಕೂಡ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಕೂಡ ಮಣ್ಣಿನ ಒಂದು ಪಾಟ್ಗಳಿದೆ. ಇಲ್ಲಿ ಆ್ಯಂಥೋರಿಯಮ್ಮು, ಆಮೇಲೆ ಆ್ಯಂಥೋರಿಯಮಲ್ಲೇ ಇನ್ನೊಂದು ಕಲರ್ ಇದೆ, ಇದು ಪಿಂಕಿಶಲ್ಲಿದೆ. ಇದಕ್ಕೆ ಇನ್ನೊಂದು ಹೆಸರಿದೆ, ನನಗೆ ಅಷ್ಟು ನೆನಪಿಲ್ಲ. ಈ ಥರದ ಗಿಡಗಳು ಜಾಸ್ತಿ ಇದೆ ನೋಡಿ. ಇದೊಂದು ವೆರಿಗೇಟೆಡ್ ಇದೆ ಇಲ್ಲಿ. ಆಮೇಲೆ ಸ್ಪ್ರೇ ಬಾಟ್ಲು, ಗಾರ್ಡನಿಂಗಿಗೆ ಏನೇನು ಬೇಕೋ ಎಲ್ಲ ಸಾಮಾನುಗಳು ಇಲ್ಲಿ ಸಿಗುತ್ತೆ. ಸ್ಪ್ರೇಯರ್ ಆಯಿತು, ಆಮೇಲೆ ನೀರು ಹಾಕೋಕ್ಕೆ ಝೀಝಿ ಪ್ಲ್ಯಾಂಟ್ ಕೂಡ ಇದೆ ನೋಡಿ. ಝೀಝಿ ಪ್ಲ್ಯಾಂಟ್ ಇದೆ. ಆಮೇಲೆ ಸೆರಾಮಿಕ್ ಪಾಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅದ್ರ ಕಲೆಕ್ಷನ್ನು. ನಾನು ಅದರದ್ದು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ಆದರೆ ಸೆರಾಮಿಕ್ ಪಾಟು 500 ರುಪೀಸಿಗಿದೆ. ಬಟ್ ಚೆನ್ನಾಗಿದೆ ಫ್ರೆಂಡ್ಸ್. 500 ಕೊಟ್ಟು ತೊಗೋಬೋದು ನಾವು, ಅಷ್ಟು ಚೆನ್ನಾಗಿದ್ದಾವೆ ಎಲ್ಲ ಪಾಟ್ಗಳು ಸೆರಾಮಿಕ್ಕಿಂದು. ನನಗೆ ಇಲ್ಲಿ ಪಾಟ್ಗಳು ತುಂಬಾ ಇಷ್ಟ ಆಯಿತು. ಆಮೇಲೆ ಆ ನೀರು ಹಾಕೋದೊಂದು, ಆಮೇಲೆ ಪಾಟ್ ಇಡೋಕ್ಕೆ ಸ್ಟ್ಯಾಂಡ್ ಕೂಡ ನೋಡಿ, ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಇಡೋದಕ್ಕೆ. ಇದೆಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ, 2000 3000 ಈ ಥರ ಇದ್ದಾವೆ. ಇವೆಲ್ಲ ಕೆಳಗಡೆ ಇರೋದು ಸೆರಾಮಿಕ್ ಪಾಟ್ಗಳು. ಆದರೆ ಏನಂದರೆ ತುಂಬ ಭಾರ ಇದ್ದಾವೆ. ಮನೆಗೆ ಒಂದು ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಆ ರೀತಿಯಾಗಿ ಇತ್ತು ಎಲ್ಲನೂ. ಇಲ್ಲಿ ಕೂಡ ನೋಡಿ ಗಿಡಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಪೆಪರೋಮಿಯಾ ಪ್ಲ್ಯಾಂಟ್ ಇದೆ. ತುಂಬ ಚೆನ್ನಾಗಿ ಇತ್ತು ಈ ಎಲ್ಲ ಗಿಡಗಳು. ಆಮೇಲೆ 2 ಹೂವಿನ ಗಿಡ ಇಟ್ಟಿದ್ರು ಅವರು, ಸೇವಂತಿಗೆ ಹೂವಿಂದು. ಅವು ಕೂಡ ಅಷ್ಟೇ ಕಲರ್ ತುಂಬ ಚೆನ್ನಾಗಿತ್ತು. ಒಂದು ರೆಡ್ ಕಲರಲ್ಲಿತ್ತು, ತುಂಬ ಚೆನ್ನಾಗಿ ಅನಿಸ್ತು. ನಡುವೆ ಹಳದಿ ಕಲರ್ ಬಂದಿದೆ. ಆಮೇಲೆ ವೈಟ್ ಕಲರ್ ಸೇವಂತಿಗೆ ಇತ್ತು. ವೈಟ್ ಅಂದರೆ ಪೂರ್ತಿಯಾಗಿ ವೈಟ್ ಇತ್ತು ಫ್ರೆಂಡ್ಸ್. ಅದು ಸ್ವಲ್ಪ ಕೆಲವೊಂದು ಕ್ರೀಮಿಶಲ್ಲಿ ಬರುತ್ತೆ, ಬಟ್ ಇದು ಮಾತ್ರ ಪೂರ್ತಿಯಾಗಿ ವೈಟ್ ಇತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತು ನೋಡಿ. ಇಲ್ಲಿ ಒಂದಿಷ್ಟು ಡಿಫ್ರೆಂಟ್ ಆಗಿರುವಂಥ ಗಿಡಗಳನ್ನು ಇಟ್ಟಿದ್ದಾರೆ. ಈ ರೀತಿಯಾಗಿ ಅಲ್ಲಲ್ಲಿ ಅವರು ಗಿಡಗಳನ್ನು ಇಟ್ಟಿದ್ದಾರೆ. ನಾವು ಪೂರ್ತಿ ಐಕಿಯಾನ ಒಂದು ಸ್ವಲ್ಪ ರೌಂಡ್ ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಥರ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ. ಇಲ್ಲಿ ನೋಡಿ ಎಲ್ಲ ಗಿಡಕ್ಕೆ ನೀರು ಹಾಕೋದೇ ಇಷ್ಟು ವೆರೈಟಿ ಇದೆ ಇವ್ರ ಹತ್ರ. ತುಂಬ ಚೆನ್ನಾಗಿ ಅನ್ನಿಸ್ತು. ಸ್ಪ್ರೇ ಬಾಟ್ಲೆಲ್ಲ 100 ರುಪೀಸಿಗೆ ಇಟ್ಟಿದ್ದಾರೆ. ನೀರು ಹಾಕೋದು 300 ರೂಪಾಯಿ ಏನೋ ಇತ್ತು ಅದು ನೋಡಿ. ಇಲ್ಲೂ ಕೂಡ ಬ್ಯಾಂಬೂ ಗಿಡಗಳನ್ನು ಅವರು ಜೋಡಿಸಿ ಇಟ್ಟಿದ್ದಾರೆ. ನೀರಲ್ಲಿ ಬೆಳೆಸೋ ಗಿಡಗಳು ಒಂದಿಷ್ಟು ಇಟ್ಟಿದ್ದಾರೆ. ಕೆಲವೊಂದು ಈ ರೀತಿ ಮನಿ ಪ್ಲ್ಯಾಂಟು 2-3 ವೆರೈಟಿ ಇತ್ತು ಅವ್ರ ಹತ್ರ. ಇಲ್ಲಿ ಕೂಡ ನೋಡಿ ಪೆಪರೋಮಿಯಾ ಪ್ಲ್ಯಾಂಟು ಕೆಳಗಡೆ ಪಾಟ್ಗಳನ್ನು ಜೋಡಿಸಿದ್ದಾರೆ. ನಿಮಗೆ ಯಾವುದು ಬೇಕೋ ನೀವು ಅದನ್ನು ಚಾಯ್ಸ್ ಮಾಡ್ಕೋಬಹುದು. ಸಕ್ಯುಲೆಂಟ್ಸು ಕಡಿಮೆ ಇತ್ತು ಇವ್ರ ಹತ್ರ, ಜಾಸ್ತಿ ಇಟ್ಟಿರಲಿಲ್ಲ ಅವರು ಸಕ್ಯುಲೆಂಟ್ಸ್ ಎಲ್ಲ. ಸಕ್ಯುಲೆಂಟ್ಸ್ಗೆ ಸ್ವಲ್ಪ ಬಿಸಿಲು ಬೇಕಾಗತ್ತೆ. ಇದು ನೋಡಿ ಪೋಲ್ಕಾ ಡಾಟ್. ಇದರಲ್ಲಿ ಒಂದು 3 ವೆರೈಟಿ ಇತ್ತು ಅವ್ರ ಹತ್ರ ಪೋಲ್ಕಾ ಡಾಟಲ್ಲಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಪೋಲ್ಕಾ ಡಾಟು. ನಾನು ಲಾಸ್ಟ್ ಟೈಮ್ ತಂದಿದ್ದೆ, ಅದು ಯಾಕೋ ಸರ್ವೈವ್ ಆಗಲಿಲ್ಲ ನಮ್ಮ ಮನೇಲಿ. ಹಾಗೆ ಇಲ್ಲಿ ನೋಡಿ ಇವೆಲ್ಲ ಪ್ಲಾಸ್ಟಿಕ್ ಪಾಟ್ಗಳು ಕೆಳಗಡೆ ಇಟ್ಟಿರೋದು. ಇದು ಒಂದು ಮಾತ್ರ ಸೆರಾಮಿಕ್ಕಿದು. ಮೇಲೆ ಒಂದು ಬಿಲ್ ಹಾಕಿ ಇಟ್ಟಿರ್ತಾರೆ ಅವರು ಎಷ್ಟು ರೇಟು ಅನ್ನೋದು, ಅದ್ರ ಮೇಲೇ ಗೊತ್ತಾಗುತ್ತೆ ನೋಡಿ. ಸೆರಾಮಿಕ್ ಪಾಟ್ 200 ರೂಪಾಯಿಗಿದೆ. ಅದು ಚಿಕ್ಕದು ಅನ್ನಿಸ್ತು ನನಗೆ. ಇಲ್ಲೂ ಕೂಡ ಅಷ್ಟೇ ನೋಡಿ ಎಷ್ಟು ವೆರೈಟಿ ಇದ್ದಾವೆ ಅಂತ. ಮಣ್ಣಿನ ಪಾಟು, ಸೆರಾಮಿಕ್ಕು, ಫೈಬರು ಮತ್ತು ಪ್ಲಾಸ್ಟಿಕ್ಕು ಎಲ್ಲ ಥರದ್ದು ಇಟ್ಟಿದ್ದಾರೆ. ಪ್ಲಾಸ್ಟಿಕ್ ಪಾಟು 200 ರುಪೀಸಿಗಿದೆ ಅದು ಅಂತೂ. ನನಗೆ ಅದು ಕಾಸ್ಟ್ಲಿ ಅನ್ನಿಸ್ತು, ಯಾಕಂದರೆ ನಾವು ಸೆರಾಮಿಕ್ನ 200ಗೆ ಅದೇ ರೇಟ್ಗೆ ನಾವು ತೊಗೋಬೋದು ಅಂತ ಅನ್ನಿಸ್ತು ನನಗೆ. ಆಮೇಲೆ ಆರ್ಟಿಫಿಷಿಯಲ್ ಫ್ಲವರ್ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಇತ್ತು ಅವ್ರ ಹತ್ರ. ನಾನು ಗಿಡಗಳದ್ದು ಮಾತ್ರ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇದು ನೋಡಿ ಇದೆಲ್ಲ ಗಾಜಿಂದು. ಇದರಲ್ಲಿ ಒಳಗಡೆ ಒಂದು ಪಾಟ್ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಡೈನಿಂಗ್ ಟೇಬಲ್ ಮೇಲೆಲ್ಲ. ಆಮೇಲೆ ಇದೊಂಥರ ಪೇಪರ್
ಪಾಟ್ ಇದ್ದಂಗಿದೆ ಇದು. ಥರ್ಮೋಕೋಲ್ದು ಅಂತ ಅನಿಸುತ್ತೆ ಅದ್ರ ಮಟೀರಿಯಲ್ ನೋಡಿದ್ರೆ. ಚೆನ್ನಾಗಿ ಅನಿಸ್ತು ನನಗೆ. ಇಲ್ಲಿ ಪಾಟ್ಗಳ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ನೀವು ಯಾರಿಗಾದರೂ ಬೇಕು ಅನ್ನೋರಾದರೆ ಡಿಫ್ರೆಂಟ್ ವೆರೈಟಿನಲ್ಲಿ ನೀವು ಇಲ್ಲಿ ಹೋಗಿ ತೊಗೋಬೋದು. ಗಿಡಗಳು ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸುತ್ತೆ, ಪರವಾಗಿಲ್ಲ. ನಾವು ಗಿಡಗಳನ್ನು ನರ್ಸರಿನಲ್ಲಿ ತಗೊಂಡು ಇಲ್ಲಿ ಪಾಟ್ಗಳನ್ನು ಖರೀದಿ ಮಾಡ್ಬೋದು. ನೋಡಿ, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ, ಈ ಥರದ್ದಿಲ್ಲ ಅನ್ನಂಗಿಲ್ಲ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇದರಿಂದ ಏನಾದರೂ ನೀವು ಮಾಹಿತಿ ನಿಮಗೆ ಇಷ್ಟ ಅನಿಸಿದ್ರೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.